ವೆಲ್ಕಮ್ ಟು ವಿದ್ಯಾಮಾತ ಅಕಾಡೆಮಿ. ಇಂದಿನ ಈ ಒಂದು ವಿಡಿಯೋದಲ್ಲಿ NDA 1 ಪರೀಕ್ಷೆಯ ಕುರಿತು ಅದಕ್ಕೆ ಸಂಬಂಧಪಟ್ಟಂತಹ ಅರ್ಜಿ ಸಲ್ಲಿಕೆಯ ವಿವರವಾದಂತಹ ವಿಸ್ತೃತವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೇವೆ. ಮೊದಲನೇದಾಗಿ 2026 ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ NDA ಪರೀಕ್ಷೆಯ ಅರ್ಜಿ ಸಲ್ಲಿಕೆಯ ಕಡೆಯ ದಿನಾಂಕವಾಗಿರುವಂಥದ್ದು 30/12/2025. ಈ ಕುರಿತು ನಾವು ನೀಡುವಂತಹ ಮಾಹಿತಿಗಳು ಅಧಿಕೃತವಾದಂತಹ ವೆಬ್ಸೈಟ್ನಲ್ಲಿ ಇರುವಂತಹ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಸೊ ಅದಕ್ಕಿರುವಂತಹ ಎಲಿಜಿಬಿಲಿಟಿಯ ಬಗ್ಗೆ ನೋಡೋದಿದ್ರೆ, ಪ್ರಸ್ತುತ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮತ್ತು ವ್ಯಾಸಂಗ ಮುಗಿಸಿ ಪ್ರಸ್ತುತ ಉನ್ನತ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ವಯಸ್ಸಿನ ಮಿತಿಯ ಬಗ್ಗೆ ನಾವು ನೋಡುವುದಿದ್ರೆ 1/7/2007ರಿಂದ 1/7/2010 ನಡುವೆ ಜನಿಸಿರುವಂತಹ ಅರ್ಹ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಒಂದು ವಿಶೇಷವಾದಂತಹ ಮಾಹಿತಿ ಏನಪ್ಪ ಅಂದರೆ, ಭಾರತೀಯ ಭೂಸೇನೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಪದವಿ ಪೂರ್ವ ಶಿಕ್ಷಣದಲ್ಲಿ ಯಾವುದೇ ಶಿಕ್ಷಣವನ್ನು ಕೂಡ ಅಧ್ಯಯನ ಮಾಡಿರಬಹುದು. ಆದರೆ ಭಾರತೀಯ ವಾಯುಸೇನೆ ಮತ್ತು ನೌಕಾಸೇನೆಗೆ ನೇರವಾಗಿ ಅಧಿಕಾರಿ ಹುದ್ದೆಗೆ ಸೇರಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ವಿಜ್ಞಾನ ವಿಷಯದಲ್ಲಿ ಅವರು ವ್ಯಾಸಂಗ ಮಾಡಿರಬೇಕಾಗುತ್ತದೆ. ಅರ್ಜಿ ಸಲ್ಲಿಕೆಯ ಸಂದರ್ಭದಲ್ಲಿ ಅಭ್ಯರ್ಥಿಯ ಅಂಕಪಟ್ಟಿಗಳು, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಇಷ್ಟು ದಾಖಲಾತಿ ಪತ್ರಗಳನ್ನು ಕಡ್ಡಾಯವಾಗಿ ಅವರು ಹೊಂದಿರಬೇಕಾಗುತ್ತದೆ. ಹಾಗೂ ಈ ಒಂದು ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಂತ ನೋಡೋದಿದ್ರೆ, ಮೊದಲನೇದಾಗಿ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಮಲ್ಟಿಪಲ್ ಚಾಯ್ಸ್ ಮೂಲಕ ನಡೆಯುವಂತಹ ಪರೀಕ್ಷೆ ಆಗಿರ್ತದೆ. ನಂತರದಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ. ವೈದ್ಯಕೀಯ ಪರೀಕ್ಷೆಯ ನಂತರ ಇಂಟರ್ವ್ಯೂ ನಡೆಸ್ತಾರೆ, ಅಂದರೆ SSB ಇಂಟರ್ವ್ಯೂವನ್ನು ಕೂಡ ನಡೆಸ್ತಾರೆ. ಈ 3 ಪ್ರಕ್ರಿಯೆಯನ್ನು ಕೂಡ ದಾಟಿದ ನಂತರ ಅಧಿಕೃತವಾಗಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವರನ್ನು ನೇಮಕ ಮಾಡಿಕೊಳ್ಳಲಾಗ್ತದೆ. ಈ ಒಂದು ಪಠ್ಯಕ್ರಮದ ಬಗ್ಗೆ ನೋಡೋದಿದ್ರೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸುವಂತಹ ಪರೀಕ್ಷೆಯ ಪಠ್ಯಕ್ರಮದ ಬಗ್ಗೆ ನೋಡೋದಿದ್ರೆ, ಜನರಲ್ ಅವೇರ್ನೆಸ್, ಮ್ಯಾಥ್ಸ್ ಇರ್ತದೆ, ಸೈನ್ಸ್ ಇರ್ತದೆ. ಅಂದರೆ ಮ್ಯಾಥ್ಸ್ನಲ್ಲಿ ಕ್ಯಾಟಗರಿ ವೈಸ್ ಆಗಿ ಹೋಗುವಂಥದ್ದು. ಅದೇ ರೀತಿ ಸೈನ್ಸ್ನ ವಿಷಯಕ್ಕೆ ಬಂದರೂ ಕೂಡ ವಿವಿಧ ರೀತಿಯಾದಂಥ ಕ್ಯಾಟಗರಿಯಾಗಿ ಹೋಗುವಂಥ ವ್ಯವಸ್ಥೆಗಳಾಗಿರ್ತದೆ. ಸೊ ಇದರ ಒಟ್ಟಾರೆಯಾಗಿ ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಪರೀಕ್ಷೆಯ ಒಂದು ಉದ್ದೇಶ ಏನಾಗಿರ್ತದೆ ಅಂದರೆ, ನೇರವಾಗಿ ಅಧಿಕಾರಿಯಾಗ ಬಯಸುವಂತಹ ಅಭ್ಯರ್ಥಿಗಳಿಗೆ NDA ಪರೀಕ್ಷೆಯು ಸಹಕಾರಿಯಾಗಲಿ. ಸೊ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಪ್ರತಿಷ್ಠಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವಾಗಿರುವಂತಹ ವಿದ್ಯಾಮಾತ ಅಕಾಡೆಮಿಯನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.